ಇಥಿಯೋಪಿಯಾದಿಂದ ಬಂದಿದ್ದಾರೆ. ಈಸ್ ಬೇಸಿಕಲಿ NRI. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಧರ್ಮರಾಜ್ ಅವರು. ಭಾರತಕ್ಕೆ ಬಂದು ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದು ಹೇಗೆ ಪ್ರತಿಯೊಂದು ಕಲಿತಾ ಇದ್ದಾರೆ. ಸುಮ್ಮನೆ ಒಂದೇ ಇದರಲ್ಲಿ ಕೂತ್ಕೊಂಡಿದ್ರೆ ನಮಗೇನು ಗ್ರೋ ಆಗಕ್ಕಾಗಲ್ಲ. ಈ ಒಂದು ಫೈನಾನ್ಷಿಯಲಿ, ಈ ಒಂದು ಇನ್ ಲೈಫ್ ಆಲ್ಸೋ ಮೇಜರ್ ಕಲ್ತಿದ್ದಂದ್ರೆ 180 ಡಿಗ್ರಿ ರೂಲ್. ಕೋಇನ್ಸಿಡೆಂಟ್ ಸರ್, ನಾನು ಯೋಚನೆ ಮಾಡಿಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಏನ್ ಅನ್ಸುತ್ತೆ ಸರ್, ಇಥಿಯೋಪಿಯಾಗೂ ಭಾರತಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಮೇನ್ ಅಂದ್ರೆ ಅವ್ರು ರಾ ಮೀಟ್ ತಿಂತಾರೆ, ಹಸಿ ಮಾಂಸ ತಿಂತಾರೆ. ಬಟ್ ಇಲ್ಲಿ ನಾವು ಹಂಗೆ ತಿನ್ನಲ್ಲ. ಇಥಿಯೋಪಿಯಾದ ಸ್ವಲ್ಪ ಸೇಫೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು. ಸೊ ಸಮ್ ಆಫ್ ದ ಕಲ್ಚರ್ಸ್ ಇಸ್ ರಿಸೆಂಬ್ಲಿಂಗ್. ಸೊ ಅಂಡ್ ಹೌ ಡಿಡ್ ಯು ಗೋ ದೇರ್? ನಿಮ್ಮ TDI ವೆಲ್ತ್ ವೆಬ್ಸೈಟ್ ಹೋಗಿದ್ದೆ. ಸೊ ಅದರಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಐ ಮೀನ್ ರೈಟ್ ವೇ ಅಂತ ಅನಿಸ್ತಾ ಇದೆ. ಇವತ್ತು ಅವ್ರ ಜೊತೆ ಕೂತ್ಕೊಂಡು ಅವರು ಇಥಿಯೋಪಿಯಾದಲ್ಲಿ ಯಾವ ತರ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಏನೇನು ಸಾಹಸಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ತರ ಬಿಸ್ನೆಸ್ ಇದೆ, ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ.